ರಾಜಾರಾಣಿ ಪ್ರೀತಿಯ ಕಥೆ. ಒಂದು ಕಾಲದಲ್ಲಿ ವಿದೇಶಪುರ ಎಂಬ ಸುಂದರ ರಾಜ್ಯದಲ್ಲಿ ಧೀರನಾಯಕ ರಾಜನು ಆಳುತ್ತಿದ್ದ. ಅವನು ಬುದ್ಧಿವಂತ, ಧೈರ್ಯಶಾಲಿ ಹಾಗೂ ಪ್ರಜಾಪಾಲಕನಾಗಿದ್ದ. ಪ್ರಜೆಗಳು ಅವನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಆ ರಾಜ್ಯದ ಪಕ್ಕದಲ್ಲಿದ್ದ ಚಂದ್ರಗಿರಿ ರಾಜ್ಯದ ರಾಣಿ ಕನಕಲತೆಯು ತನ್ನ ಸುಂದರತೆ, ವಿದ್ಯೆ ಹಾಗೂ ವಿದ್ವತ್ತಿಗಾಗಿ ಪ್ರಸಿದ್ಧಳಾಗಿದ್ದಳು. ದಿನ ಕಳೆದಂತೆ ಧೀರ ಮತ್ತು ಕನಕಲತ ರಾಜಕೀಯ ಸಭೆಗಳಲ್ಲಿ ಭೇಟಿಯಾಗುತ್ತಾ ಪ್ರೀತಿಯಲ್ಲಿ ಮುಳುಗಿದರು. ಒಂದು ದಿನ ಧೀರ ತನ್ನ ಹೃದಯದ ಮಾತು ಹೇಳಲು ಚಂದ್ರಗಿರಿ ಅರಮನೆಗೆ ಹೋಯಿತು. ಹೂವಿನ ಗುಡ್ಡದ ಕೆಳಗೆ ಚಂದಿರ ಬೆಳಕಿನಲ್ಲಿ ಅವನು ಕನಕಲತೆಯ ಕೈ ಹಿಡಿದು ಹೇಳಿದ, ನಿನ್ನ ಪ್ರೀತಿ ನನ್ನ ಜೀವದ ಆಸರೆ. ನನ್ನ ಅರಮನೆಯ ರಾಣಿ ನೀನೇ ಆಗಬೇಕು. ಕನಕಲತ ಅಚ್ಚರಿಯಿಂದ ನಗುತ್ತಾ ತನ್ನ ನಯವಾದ ಧ್ವನಿಯಲ್ಲಿ ಉತ್ತರಿಸಿದಳು, ನಿನ್ನ ಪ್ರೀತಿ ನನ್ನ ಹೃದಯದ ಚಿತ್ತಾರ. ನಾನು ಸಮ್ಮತಿಸುತ್ತೇನೆ. ಆ ಬಳಿಕ 2 ರಾಜ್ಯಗಳಲ್ಲಿ ಸಂತೋಷದ ಸುದ್ದಿ ಹರಡಿತು. ರಾಜಧಾನಿಗಳನ್ನು ಹೂವಿನಿಂದ ಅಲಂಕರಿಸಲಾಯಿತು. ಬೃಹತ್ ಮಂಗಳ ಮಹೋತ್ಸವ ನಡೆಯಿತು. ಧೀರ ಮತ್ತು ಕನಕಲತ ವೈಭವಶಾಲಿ ಮದುವೆ ಮಾಡಿಕೊಂಡರು. ಅವರ ಪ್ರೀತಿಯಿಂದ 2 ರಾಜ್ಯಗಳು ಒಂದಾಗಿ ಒಗ್ಗಟ್ಟು, ಸಮಾಧಾನ ಹಾಗೂ ಆನಂದದಿಂದ ಬೆಳೆಯಲಾರಂಭಿಸಿತು. ಅವರು ರಾಜಕೀಯದಲ್ಲಿ ತಾಳಮೇಳದಿಂದ ನಿರ್ಣಯಗಳನ್ನು ತೆಗೆದು ಪ್ರಜೆಗಳ ಭರವಸೆಗೂ ಕಿರೀಟಕ್ಕೂ ಗೌರವವನ್ನು ತಂದರು. ಅಂತೂ ಅವರು ಸಂತೋಷದಿಂದ ಇಡೀ ಜೀವನ ಪ್ರೀತಿಯಲ್ಲಿ ಮುಳುಗಿ ಬದುಕಿದರು.